ಸರ್ ಕಾಂಗ್ರೆಸ್ನಲ್ಲಿ ಒಂದು ಕಡೆ ನಾಯಕತ್ವದ ಗೊಂದಲ ಜೊತೆಗೆ ರಾಜ್ಯ ರಾಜಕಾರಣದಲ್ಲೂ ದಿನ ದಿನ ನಾಯಕತ್ವ ಬದಲಾವಣೆ ಕೂಡ ಇಲ್ಲೊಂದು ಕಡೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ರು. ಇವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇಲ್ಲೊಂದು ಕಡೆ ನಾಯಕತ್ವ ಬದಲಾವಣೆ ಅದ್ರಲ್ಲಿ ಬಿಸಿ ಆಗಿದ್ದಾರೆ ಅನ್ಸುತ್ತೆ. ನಾಯಕರ ಬದಲಾವಣೆ ವಿಷಯ ನಮಗೆ ಜಾಸ್ತಿ ಮಾಹಿತಿ ಇಲ್ಲ. ನಾನು ಕಾನ್ಸಂಟ್ರೇಷನ್ ಓನ್ಲಿ ನನ್ನ ಯಶವಂತಪುರ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾತ್ರ ಮಾಡ್ತಾ ಇದ್ದೇನೆ. ಅನುದಾನ ಏನು ಕೊಡಬೇಕು ಅದನ್ನು ಕೇಳ್ತಕ್ಕಂಥದ್ದಕ್ಕೆ ನಾನು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಈಗ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಟ್ಟಂಗೆ ಕಾಂಗ್ರೆಸ್ MLAಗಳು ಕೊಟ್ಟಂಗೆ ನನಗೂ ಕೂಡ 50 ಕೋಟಿ ಕೊಟ್ಟಿದ್ದಾರೆ. ಆಯಿತಾ. ಉಪಮುಖ್ಯಮಂತ್ರಿಗಳು 113 ಕೋಟಿ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರಿಂದ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಕ್ಷೇತ್ರಕ್ಕೆ ಏನು ಬೇಕೋ ಅದನ್ನು ಕೇಳ್ತಕ್ಕಂಥದ್ದಕ್ಕೆ ಮಾತ್ರ ಇಟ್ಕೊಂಡಿದ್ದೇನೆ. ಪೊಲಿಟಿಕಲ್ ಏನು ಅಂದ ನಾವೇನು ಅಂದ ತಲೆ ಕೆಡಿಸ್ಕೊಂಡಿಲ್ಲ. ಉಪಮುಖ್ಯಮಂತ್ರಿಗಳ ಕಾರ್ಯದ ಬಗ್ಗೆ ಸ್ಥಾಪಿಸುವಂಥ ಸೋಮಶೇಖರ್ ಅವರು ಈಗ ಅವ್ರ ಬಗ್ಗೆ ಚರ್ಚೆ ಶುರುವಾಗಿದೆ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ. ತಮ್ಮ ನಿಲುವೇನು ಸರ್ ಆ ಒಂದು ವಿಚಾರದಲ್ಲಿ? ನಾನು ಇವತ್ತಿಲ್ಲ ಅವತ್ತು ಹೇಳ್ತಾ ಇದ್ದೇನೆ, ಉಪಮುಖ್ಯಮಂತ್ರಿಗಳು ದೈವ ಭಕ್ತರು. ಅವ್ರ ಹಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಏನಾದ್ರು ಬರೆದಿದ್ರೆ ಯಾರು ಕೂಡ ತಪ್ಸೋಕ್ಕಾಗೋದಿಲ್ಲ. ಇವತ್ತೆಲ್ಲ ಅವತ್ತಿಂದ ಹೇಳ್ತೇನೆ ಇದ್ದೀನಿ ನಾನು. ಈ ಟೈಮ್ ಬಂದಿದೆ ಸರ್, ಅದು ಸಮಯ ಬಂದಿದೆಯಾ ಅಂತ? ಅಲ್ಲ, ದೈವ ಭಕ್ತರು ಎಲ್ಲ ದೇವರುಗಳು ಕೈ ಮುಗಿತಾರೆ, ಭಕ್ತಿಯಿಂದ ಮುಗಿತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಯಿತಾ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಯಾರಾದರೂ ತಪ್ಸೋಕ್ಕಾಗುತ್ತದ? ಯಾರು ತಪ್ಸೋಕ್ಕಾಗೋದಿಲ್ಲ. ಅದರಿಂದ ಅವ್ರ ಹಣೆಯಲ್ಲಿ ಏನು ಬರೆದಿರ್ತದೆ ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ನಾಯಕತ್ವದ ಗೊಂದಲ ಜೊತೆಗೆ ರಾಜ್ಯ ರಾಜಕಾರಣದಲ್ಲೂ ದಿನ ದಿನ ನಾಯಕತ್ವ ಬದಲಾವಣೆ ಕೂಡ ಇಲ್ಲೊಂದು ಕಡೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ರು. ಇವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇಲ್ಲೊಂದು ಕಡೆ ನಾಯಕತ್ವ ಬದಲಾವಣೆ ಅದ್ರಲ್ಲಿ ಬಿಸಿ ಆಗಿದ್ದಾರೆ ಅನ್ಸುತ್ತೆ. ನಾಯಕರ ಬದಲಾವಣೆ ವಿಷಯ ನಮಗೆ ಜಾಸ್ತಿ ಮಾಹಿತಿ ಇಲ್ಲ. ನಾನು ಕಾನ್ಸಂಟ್ರೇಷನ್ ಓನ್ಲಿ ನನ್ನ ಯಶವಂತಪುರ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾತ್ರ ಮಾಡ್ತಾ ಇದ್ದೇನೆ. ಅನುದಾನ ಏನು ಕೊಡಬೇಕು ಅದನ್ನು ಕೇಳ್ತಕ್ಕಂಥದ್ದಕ್ಕೆ ನಾನು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಈಗ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಟ್ಟಂಗೆ ಕಾಂಗ್ರೆಸ್ MLAಗಳು ಕೊಟ್ಟಂಗೆ ನನಗೂ ಕೂಡ 50 ಕೋಟಿ ಕೊಟ್ಟಿದ್ದಾರೆ. ಆಯಿತಾ. ಉಪಮುಖ್ಯಮಂತ್ರಿಗಳು 113 ಕೋಟಿ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರಿಂದ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಕ್ಷೇತ್ರಕ್ಕೆ ಏನು ಬೇಕೋ ಅದನ್ನು ಕೇಳ್ತಕ್ಕಂಥದ್ದಕ್ಕೆ ಮಾತ್ರ ಇಟ್ಕೊಂಡಿದ್ದೇನೆ. ಪೊಲಿಟಿಕಲ್ ಏನು ಅಂದ ನಾವೇನು ಅಂದ ತಲೆ ಕೆಡಿಸ್ಕೊಂಡಿಲ್ಲ. ಉಪಮುಖ್ಯಮಂತ್ರಿಗಳ ಕಾರ್ಯದ ಬಗ್ಗೆ ಸ್ಥಾಪಿಸುವಂಥ ಸೋಮಶೇಖರ್ ಅವರು ಈಗ ಅವ್ರ ಬಗ್ಗೆ ಚರ್ಚೆ ಶುರುವಾಗಿದೆ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ. ತಮ್ಮ ನಿಲುವೇನು ಸರ್ ಆ ಒಂದು ವಿಚಾರದಲ್ಲಿ? ನಾನು ಇವತ್ತಿಲ್ಲ ಅವತ್ತು ಹೇಳ್ತಾ ಇದ್ದೇನೆ, ಉಪಮುಖ್ಯಮಂತ್ರಿಗಳು ದೈವ ಭಕ್ತರು. ಅವ್ರ ಹಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಏನಾದ್ರು ಬರೆದಿದ್ರೆ ಯಾರು ಕೂಡ ತಪ್ಸೋಕ್ಕಾಗೋದಿಲ್ಲ. ಇವತ್ತೆಲ್ಲ ಅವತ್ತಿಂದ ಹೇಳ್ತೇನೆ ಇದ್ದೀನಿ ನಾನು. ಈ ಟೈಮ್ ಬಂದಿದೆ ಸರ್, ಅದು ಸಮಯ ಬಂದಿದೆಯಾ ಅಂತ? ಅಲ್ಲ, ದೈವ ಭಕ್ತರು ಎಲ್ಲ ದೇವರುಗಳು ಕೈ ಮುಗಿತಾರೆ, ಭಕ್ತಿಯಿಂದ ಮುಗಿತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಯಿತಾ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಯಾರಾದರೂ ತಪ್ಸೋಕ್ಕಾಗುತ್ತದ? ಯಾರು ತಪ್ಸೋಕ್ಕಾಗೋದಿಲ್ಲ. ಅದರಿಂದ ಅವ್ರ ಹಣೆಯಲ್ಲಿ ಏನು ಬರೆದಿರ್ತದೆ ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ.